ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಇಲ್ಲ ಒಂದ್ ನಿಮಿಷ ಇರಪ್ಪ. ನೀವು ಬಿಸಿ ಮಾತಾಡಕ್ ಬಿಡ್ರಿ. ಈಗ ಎಲ್ಲರೂ ತಲಾ ಒಂದೊಂದು ಮಾತಾಡ್ತೀರಿ. ಈಗ ಯಾವ್ದಕ್ಕೂ ಸ್ಪಷ್ಟತೆ ಕೊಡ್ತೀವಿ. ನಾನು ನಿಮ್ಗೆ ಎರಡೇ ಕೇಳುದು, ಇದನ್ನ ಎಷ್ಟು ದಿವಸದಲ್ಲಿ ಬಗೆಹರಿಸ್ತೀರಿ? ನಂಬರ್ 1. ನಂಬರ್ 2, ನೀವು ವಿಸಿಟ್ ಮಾಡಿ. ಯು ಬ್ರಿಂಗ್ ಆಲ್ ಪೊಲೀಸ್ ಫೋರ್ಸ್. ನಿಮ್ಗೆ ಏನಾದ್ರು ಭಯ ಇತ್ತು ಅಂದ್ರೆ ನಾವು ಯಾವ್ದು ಇದಿಲ್ಲ, ನೀವು ಬನ್ನಿ. ಯಾವತ್ ಮಾಡ್ತೀರಿ? ಒಂದು ಗ್ರಾಮಕ್ಕೆ ವಿಸಿಟ್ ಮಾಡಿ, ಇದನ್ನ ಕ್ಲಾರಿಫೈ ಮಾಡಿ. ಎಷ್ಟು ದಿವಸ ಬರ್ತೀರಿ ಅಂತ ಹೇಳಿದ್ರೆ ಮುಗಿದೋಗುತ್ತೆ. ಅದಕ್ಕೆ ನೀವು ಟೈಮ್ ಕೊಡಲಿಲ್ಲ ಅಂದ್ರೆ ನಾವು ಒಂದು ವಾರ ಹೇಳ್ತೀವಿ. ಒಂದು ವಾರ ಬರಲಿಲ್ಲ ಅಂದ್ರೆ ನಾವು ನಮ್ಮ ಕೆಲಸ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಆಮೇಲೆ ಆಗೋದಕ್ಕೆ ಯಾರು ಹೊಣೆ ಅಂತಾರೆ? ಗಾರ್ಡ್ ಅಲ್ಲ ನೋಡಿ, 10 ದಿವಸ ಅಲ್ಲಲ್ಲ, ಜಿಲ್ಲಾಧಿಕಾರಿಗಳು ನಿಮ್ ಕೆಲಸ ಇಲ್ಲೇ ಇರೋದು. ಇಲ್ಲಿ ಆದಂತ ಸಮಸ್ಯೆಗಳನ್ನು ಬಗೆಹರಿಸೋದು ನಿಮ್ ಕೆಲಸ. ನೀವು ಇದ್ರ ಬಗ್ಗೆ ಮಾಡಿಲ್ಲ ಅಂದ್ರೆ ನಾವು ಇದನ್ನ ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟು ಹೇಳ್ತೀನಿ. ಅಸೆಂಬ್ಲಿ ಬರ್ತದೆ, ಅಲ್ಲಿ ಕೂತ್ಕೊಂಡು ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಸ್ತೀವಿ. ಹೇಳಪ್ಪ, ಏನ್ ವಿಷಯ ಗೊತ್ತಿಲ್ಲದಿದೇನ್ರಿ? ಜನರಿಗಿಂತ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದು ಒಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ, ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಒಂದು ಅಗಳು ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮ್ಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳ ಜೊತೆಗೆ ಅಲ್ಲಿ ಪರಿಹಾರ ಆಯ್ತು ಅಂದ್ರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಅಂತ ಕೇಳಿದ್ವಿ. ಎಲ್ಲರೂ ಸಿಕ್ಕೊಟ್ಟು ಕೇಳಿದ್ದೀವಿ. ಅದು ಮಾಡಲಿಲ್ಲ ಅಂದ್ರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ. ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಯಾವ ರೀತಿ ಆಕ್ಷನ್ ತಗೊಳ್ಳೋದು ಅಂತ ಜಿಲ್ಲಾಧಿಕಾರಿ ಕಿವಿ ಕಿವುಡಾದ್ರೆ ಯಾವ್ದು ಕೇಳೋದಿಲ್ಲ. ಕಂಪ್ಲೇಂಟ್ ಮಾಡಿ ಕೇಳಿ ಬಂದು ಯಾರು ಕಂಪ್ಲೇಂಟ್ ಎಲ್ಲ ಮಾಡಿದಿವಲ್ಲ, ಇಷ್ಟು ಜನ ಬಂದು ಹೇಳ್ತಾ ಇದ್ದೀವಿ. ಇನ್ನೇನು ಹೇಳಿ, ವಿಡಿಯೋ ತೋರಿಸ್ತಾ ಇದ್ದಾರೆ. ವಿಡಿಯೋ ತೋರಿಸ್ತಾ ಇದ್ದಾರೆ. ಈಗ ವಿಡಿಯೋ ದುಡ್ಡು ಇಸ್ಕೊಳ್ಳೋದು, ವಿಡಿಯೋ ತಂದ್ರೆ ಈಗ ಅನಾವರಣ ಮಾಡ್ತಾರೆ. ಕ್ಯಾಮ್ರಾ ಇದಾವೆ, ತೋರಿಸ್ಬಿಡಿ ಸರ್. ದುಡ್ಡು ಇಸ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಹೇಳಿದ್ರೆ, ನೀವು ದುಡ್ಡು ಇಸ್ಕೊಳ್ಳೋದು ಎಲ್ಲಾದ್ರೂ ಹೇಳಿದ್ರೆ ಅದನ್ನ ನಾವು ನಿಮಗೆ ಪಟ್ಟ ಕೊಡಲ್ಲ ಅನ್ನೋ ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಎದುರಿಸಿದ್ದಾರೆ. ಹಿಂಗಾಗಿ ಪಟ್ಟ ಪಾಪ ಹೇಳ್ತಾರೆ ನಾವು ಕೊಟ್ಟಿದ್ದೇವೆ ಅಂತ. ಆದ್ರೆ ಅದನ್ನ ಏನೋ ಫೋಟೋ ಗೀಟೋ ಯಾರು ತಕ್ಕಂದಿಲ್ಲ. ನಿನ್ನೆ ರಟ್ಟೆಯಲ್ಲಿ 350 ಜನ ಬಂದ್ರು. ರಾತ್ರಿ ಅವ್ರಿಗೆ ಎದುರಿಸಿದ್ದಾರೆ. ಇವತ್ತು ಹೋಗೋ ಮುಂದೆ ನೀವೇನಾದ್ರು ಹೋಗಿ ಅಲ್ಲಿ ಬಾಯ್ ಬಿಟ್ರಿ ಅಂದ್ರೆ ನಿಮ್ದು ಪಟ್ಟ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಇಟ್ಕೊಂಡು ಹೆದರ್ಸ್ತಾ ಇದ್ದಾರೆ. ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡು ಬರೋದು ಬಿಟ್ಟಿದ್ದಾರೆ. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರು ದುಡ್ಡು ಮಾಡೇ ಬಿಡ್ತಿದ್ರು. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.